ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡದ ಯೂಟ್ಯೂಬರ್ ಹಾಗೂ ಬೆಸ್ಟ್ ವ್ಲಾಗರ್ ಅಂತಲೇ ಹೇಳ್ಬೋದು. ಅದು ಯಾರಂದರೆ ಸ್ಯಾಮ್ ಸಮೀರ್ ಅವರು ಇವತ್ತು ಯಾರಿಗೂ ಹೇಳದ ಹಾಗೆ ಹೋಗಿ ಎಂಗೇಜ್ಮೆಂಟ್ ಆಗಿದ್ದಾರೆ. ಅಂದರೆ ಯಾರಿಗೂ ಅಂದರೆ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಮಾತ್ರ ಗೊತ್ತಿದೆ. ಆದರೆ ಅವರ ಫ್ಯಾನ್ಸ್ಗಳಿಗೆ ಇನ್ನೂ ಕೂಡ ಅವರು ಎಂಗೇಜ್ಮೆಂಟ್ ಆದ ವಿಷಯವನ್ನು ಇಲ್ಲಿಯವರೆಗೂ ಕೂಡ ರಿವೀಲ್ ಮಾಡಿಲ್ಲ. ಇವತ್ತಿನ ವ್ಲಾಗಲ್ಲಿ ಆಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವರು ಹೇಳೋಕ್ಕೆ ಮುಂಚೆ ನಾನೇ ಹೇಳ್ಬಿಡ್ತೀನಿ, ಅವರು ಪ್ರೀತಿಸಿದ ಹುಡುಗಿ ಯಾರು, ಅವರು ಇವತ್ತು ಎಂಗೇಜ್ಮೆಂಟ್ ಆಗುತ್ತಿರುವ ಹುಡುಗಿ ಯಾರು ಎಂದು. ಅವರು ಇವತ್ತು ಎಂಗೇಜ್ಮೆಂಟ್ ಆಗುತ್ತಿರುವ ಹುಡುಗಿ ಸಮೀರ್ ಅವರ ವ್ಲಾಗ್ನಲ್ಲಿ ತುಂಬ ಸಲ ಕಾಣಿಸಿಕೊಂಡಿದ್ದಾರೆ. ಆದರೆ ಅವರು ತುಂಬ ಸಸ್ಪೆನ್ಸ್ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಅವರ ಫ್ಯಾನ್ಸ್ಗಳಿಗೆ ಸರ್ಪ್ರೈಸ್ ಕೊಡಬೇಕೆಂದು. ನೀವು ಅಂದ್ಕೊಳ್ತಾ ಇರ್ಬೋದು, ಅವರ ವ್ಲಾಗ್ನಲ್ಲಿ ದಿನ ಒಂದೊಂದು ಹುಡುಗಿ ಬರ್ತಾರೆ. ಅದೇ ರೀತಿ ಅವರು ಒಂದು ರೀಲ್ಸ್ಗೆ ಒಬ್ಬೊಬ್ಬ ಕಂಟೆಂಟರ್ ಕ್ರಿಯೇಟರ್ ಅಂದರೆ ಫೀಮೇಲ್ ಕಂಟೆಂಟ್ ಕ್ರಿಯೇಟರ್ನ ತಗೊಂಡು ಬಂದು ವಿಡಿಯೋ ಮಾಡ್ತಾರೆ. ನಾವು ಯಾರನ್ನ ಅಂತ ಅಂದ್ಕೋಬೇಕು ಅಂತ ನೀವೆಲ್ಲ ಅಂತಿದ್ರೆ, ಇವರು ಅವರ ಜೊತೆ ಯಾವುದೇ ರೀಲ್ ಮಾಡಿಲ್ಲ, ಆದರೆ ಡೈರೆಕ್ಟ್ ವ್ಲಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವ್ರ ಜೊತೆ ಒಂದು 3-4 ಸಲ ಅವ್ರ ಜೊತೆ ಡೈರೆಕ್ಟಾಗಿ ವ್ಲಾಗ್ ಮಾಡಿದ್ದಾರೆ. ಅದರಲ್ಲೂ ಇತ್ತೀಚಿನ ವ್ಲಾಗಲ್ಲಿ ಪ್ರತಿಯೊಂದು ವ್ಲಾಗಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾರೆ. ಅವರು ಇನ್ಯಾರು ಅಲ್ಲ ರೀ, ಕೇಕ್ ಎಲ್ಲ ತಯಾರಿಸ್ತಿರ್ತಾರೆ, ಅವರೇ ನೇಹಾ. ತುಂಬ ಸಲ ಸ್ಯಾಮ್ ಸಮೀರ್ ಅವರು ನಾವು ನಿಮ್ಮ ಜೊತೆ ಕೇಕ್ ಮಾಡೋಣ ಕಳ್ಕೊಳ್ತೀವಿ ಅಂತ ಅವ್ರ ಜೊತೆ ತುಂಬ ಸಲ ವ್ಲಾಗ್ ಮಾಡಿದ್ದಾರೆ. ನೀವು ಕೂಡ ನೋಡಿದ್ದೀರಾ. ಮೊದಲಿಗೆ ಇವರಿಬ್ಬರು ಒಂದೇ ವ್ಲಾಗ್ನಲ್ಲಿ ಕಾಣಿಸಿಕೊಳ್ಳೋದು, ಅದು ಸ್ಯಾಮ್ ಸಮೀರ್ ಅವರು ನಾನು 100 ಮಕ್ಕಳಿಗೆ ಕೇಕ್ ಕೊಡಬೇಕು, ಒಂದೊಂದು ಕಪ್ ಕೇಕ್ ಅಂತ ಮಾಡಿರ್ತಾರೆ 100 ಮಕ್ಕಳಿಗೆ. ಅಲ್ಲಿ ನೇಹಾರವರ ಜೊತೆನೆ ನಿಂತು ಅಲ್ಲಿ ಮಾಡಿಸಿರ್ತಾರೆ. ಸೊ ಅಲ್ಲಿಂದ ಇವರ ಪ್ರೀತಿ ಶುರುವಾಗುತ್ತೆ ಅಂತಲೇ ಹೇಳಬಹುದು. ಇವರಿಬ್ಬರು ಲವರ್ಸ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಸ್ಯಾಮ್ ಸಮೀರ್ ಅವರು ಮೊದಲ ಬಾರಿಗೆ ನನ್ನ ಗರ್ಲ್ ಫ್ರೆಂಡನ್ನು ಮನೆಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಒಂದು ಹೂವಿನ ಬೊಕ್ಕೆ ಕೊಡ್ತಾರೆ, ಸನ್ಫ್ಲವರ್ ಬೊಕ್ಕೆ. ಅದನ್ನು ನಿನ್ನೆ ಅವರು ನೇಹಾ ಅವ್ರ ಜೊತೆ ಒಂದು ಕೇಕನ್ನು ತಯಾರಿಸ್ಬೇಕಾದ್ರೆ ಆ ಬೊಕ್ಕೆ ಅವರ ಹಿಂದಿನ ಶೆಲ್ಫ್ನಲ್ಲಿ ಇರುತ್ತೆ. ಸೊ ಹಾಗಾಗಿ ಕನ್ಫರ್ಮ್ ಆಗುತ್ತೆ ನೇಹಾರವರೇ ಸ್ಯಾಮ್ ಸಮೀರ್ ಅವರ ಗರ್ಲ್ ಫ್ರೆಂಡ್ ಅಂತ. ಇದೊಂದೇ ಸಾಕ್ಷಿಯಲ್ಲ, ಅದಲ್ಲದೆ ಇವರು ಸ್ಯಾಮ್ ಸಮೀರ್ ಅವರು ನೇಹಾರವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ನನ್ನ ಗರ್ಲ್ ಫ್ರೆಂಡ್ನ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹಾಕಿ ಅವರ ಮುಖ ಮಾತ್ರ ಬ್ಲರ್ ಮಾಡ್ತಿರ್ತಾರೆ. ಆದರೆ ಅವರ ನೈಫ್ ಪಾಲಿಶ್ ಇರ್ಬೋದು, ಅವರ ಬಟ್ಟೆ ಇರ್ಬೋದು, ಅದನ್ನೆಲ್ಲ ಬ್ಲರ್ ಮಾಡಿರೋದಿಲ್ಲ. ಬಟ್ ನೇಹಾರವರ ಇನ್ಸ್ಟಾಗ್ರಾಮ್ ಐ ಡಿ ಅಂದರೆ ಕ್ರೀಮ್ ಆನ್ ಟಾಪ್ ಬೈ ನೇಹಾ ಅಂತ ಇರುತ್ತೆ ಅವರ ಇನ್ಸ್ಟಾಗ್ರಾಮ್ ಐ ಡಿ. ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅವರು ಬರ್ತ್ಡೇ ದಿನ ಹಾಕಿದ ಡ್ರೆಸ್ಸನ್ನೇ ಹಾಕ್ಕೊಂಡು ಅವರು ಕೇಕ್ ಕೂಡ ಮಾಡಿರ್ತಾರೆ. ಡ್ರೆಸ್ ಹಾಗೂ ನೈಲ್ ಪಾಲಿಶ್ ಎರಡೂ ಕೂಡ ಸೇಮ್ ಇರುತ್ತೆ. 100% ಇವರು ಸ್ಯಾಮ್ ಸಮೀರ್ ಅವರ ಗರ್ಲ್ ಫ್ರೆಂಡ್ ಅನ್ನೋದು ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ. ಅದಲ್ಲದೆ ನನ್ನ ಗರ್ಲ್ ಫ್ರೆಂಡನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ವ್ಲಾಗ್ ಮಾಡ್ತಾರೆ. ಅಲ್ಲೂ ಕೂಡ ಈ ಪಿಂಕ್ ಕಲರ್ ಡ್ರೆಸ್ ಸೇಮ್ ಹಾಕ್ಕೊಂಡಿರ್ತಾರೆ. ಅದೇ ಡ್ರೆಸ್ಸಲ್ಲಿ ಒಂದು ಕೇಕ್ ಕೂಡ ತಯಾರು ಮಾಡಿಬಿಟ್ಟು ಅವರ ಇನ್ಸ್ಟಾಗ್ರಾಮ್ ಐ ಡಿಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ಅಲ್ಲಿಗೆ ಫುಲ್ ಕನ್ಫರ್ಮ್ ಆಗುತ್ತೆ ಇವರೇ ಸ್ಯಾಮ್ ಸಮೀರ್ ಅವರ ಗರ್ಲ್ ಫ್ರೆಂಡ್. ಆದರೆ ಸಿಕ್ಕಾಪಟ್ಟೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ದನ್ನು ನೋಡಿ ನಮ್ಮ ಜನಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇತ್ತು. ನನ್ನ ಪ್ರಕಾರ ಇವತ್ತಿನ ವ್ಲಾಗ್ನಲ್ಲಿ ಅವರು ನೇಹಾರವರನ್ನು ಇವರೇ ನಾನು ಎಂಗೇಜ್ಮೆಂಟ್ ಆಗುತ್ತಿರುವ ಹುಡುಗಿ ಎಂದು ರಿವೀಲ್ ಮಾಡ್ತಾರೆ. ಸ್ಯಾಮ್ ಸಮೀರ್ ಅವರ ಎಂಗೇಜ್ಮೆಂಟ್ಗೆ ಅವರ ಫ್ರೆಂಡ್ಸ್ ಆದ ಶ್ರಾವಣ್ ಬ್ರೋ, ವರುಣ್ ಆರಾಧ್ಯ, ತುಂಬ ಜನ ಹುಡುಗಿಯರು ಎಲ್ಲರೂ ಕೂಡ ಅಂದರೆ ಫ್ಯಾಮಿಲಿ ಕೂಡ ಸೇರಿ ಆಲ್ರೆಡಿ ಹುಡುಗಿಯ ಮನೆಗೆ ಹೋಗಿದ್ದಾರೆ. ಇವತ್ತು ಅವರ ಎಂಗೇಜ್ಮೆಂಟಿನ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ. ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ 100% ನೇಹಾರವರೇ ಇವರ ಗರ್ಲ್ ಫ್ರೆಂಡ್ ಎಂದು. ನಿಮಗೆ ಗೊತ್ತಿದ್ದರೆ ಸ್ಯಾಮ್ ಸಮೀರ್ ಅವರ ಗರ್ಲ್ ಫ್ರೆಂಡ್ ಯಾರು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.